ನಮ್ಮದು ಒಳ್ಳೆ ಕಾನ್ಸೆಪ್ಟ್ ಏನಂದರೆ ಇಲ್ಲಿ ರೋಡ್ ಸೈಡ್ ಗಾಡಿ ಇದು ಸರ್. ಇಲ್ಲಿ ಇವ್ರ ಹತ್ರ ಕರೆಂಟ್ ವ್ಯವಸ್ಥೆ ಇಲ್ಲ. ಕರೆಂಟ್ ವ್ಯವಸ್ಥೆಗೆ ನಾವು ಯಾವ ಥರ ಮಾಡಿದ್ದೀವಿ ಅಂದರೆ ಒಂದು ಎಕ್ಸೈಡ್ ಬ್ಯಾಟ್ರಿ ತೆಗೆದುಕೊಟ್ಟಿದ್ದೀವಿ, 2 ಕ್ಲಿಪ್ ತೆಗೆದುಕೊಟ್ಟಿದ್ದೀವಿ, ವೈರ್ ತೆಗೆದುಕೊಟ್ಟಿದ್ದೀವಿ. ಇದಿದೆಯಲ್ಲ ನಿಮಗೆ ನಾವೊಂದು ಎಲಿಮೀಟರ್ ತಗೊಂಡಿದ್ದೀವಿ ಅವರಿಗೆ, ಅದರಲ್ಲಿ 8 ಗಂಟೆ ಟೈಮ್ ಚಾರ್ಜ್ ಮಾಡಿದ್ರೆ 5 ದಿವಸ ಬರುತ್ತೆ ಸರ್. ಇದು ಈ ಸ್ಟವ್ ಮಾಡಿರೋದ್ರಿಂದ ನಾನು ಉಪಯೋಗಿಸ್ತಾ ಇರೋದ್ರಿಂದ ಮಿನಿಮಮ್ 20 ಸಿಲಿಂಡ್ರ್ 20 ಸಿಲಿಂಡ್ರ್ ಮೇಲೆ ಉಳಿತಾಯ ಆಗ್ತಾ ಇದೆ ನನಗೆ. ಎಲ್ಲ ಥರ ಕಮರ್ಷಿಯಲ್ ಅವರು ಯೂಸ್ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ ಸರ್. ಗೀಸರ್ ಅಂತೆ, ಸೋಲಾರ್ ಅಂತೆ, ಇನ್ನು ಏನೇನೋ ಬಂದಿದೆ. ವಾಟರ್ ಹೀಟರ್, ಕರೆಂಟ್ ವಾಟರ್ ಹೀಟರ್ ಇಮಿಡಿಯೇಟ್ಲಿ 2 ನಿಮಿಷಕ್ಕೆ ನೀರು ಬರ್ತದೆ. ಕಾಯಿಲೆ ಹಂಗೆ ಬರ್ತದೆ. ನೀವು ಗ್ಯಾಸಲ್ಲಿ 3 ಲೋಟ ನೀರು ಕಾಯಿಸ್ಕೊಂಡು ಕುಡೀರಿ, ಸೌದೆ ಒಲೆಯಲ್ಲಿ ಕಾಯಿಸ್ಕೊಂಡು ಕುಡೀರಿ. ಎರಡೂ ಟೇಸ್ಟ್ ನಿಮಗೆ ಎಲ್ಲ ಇಮಿಡಿಯೇಟ್ಲಿ ಒಂದೇ ನಿಮಿಷ ಗೊತ್ತಾಗುತ್ತೆ. ಸಿದ್ಧಗಂಗಾ ಮಠ ಶಿವಕುಮಾರ ಸ್ವಾಮೀಜಿ ಮೊದಲು, ಈಗ ಚಿಕ್ಕ ಬುದ್ಧಿಯವರಿದೆ, ಅವ್ರಿಗೆ ಊಟ ಮಾಡ್ಲಿಕ್ಕೆ ಅವರು ಶಿಷ್ಯವರ್ಗದವರು ಅವ್ರಿಗೆ ಒಂದು 3 ಒಲೆ ಕೊಟ್ಟಿದ್ದೀವಿ. ಪರ್ಸನಲ್ ಆಗಿ ಅವರು ಸೌದೆ ಒಲೆಯಲ್ಲಿ ಊಟ ಮಾಡಬೇಕು ಅನ್ನೋ ಕಾನ್ಸೆಪ್ಟ್. 2 ಅವರ್ ನಾವು ಕೊಡಂತ ಅಡಾಪ್ಟರಿಂದ ಈ ಸಣ್ಣ ಪಿನ್ಗೆ ಹಾಕಿ ಚಾರ್ಜ್ ಮಾಡಿದ್ರೆ 10 ಡೇಸ್ 10 ದಿನ ಬರುತ್ತಾ? ಅಂದ್ರೆ ಕರೆಂಟ್ ಏನು ಅಷ್ಟೊಂದು ಅವಶ್ಯಕತೆನೇ ಇಲ್ಲ ಇದಕ್ಕೆ. BPL ಕಾರ್ಡು SSB ಅಂತ್ಯೋದಯ ಯಾರ ಹತ್ರ ಇರುತ್ತೋ ಅವ್ರಿಗೆ ಈ ಸೂರ್ಯ ಸೌದೆ ಒಲೆಗೆ 2800 ರೂಪಾಯಿ ಇದೆ, 400 ರೂಪಾಯಿ ಕಮ್ಮಿ ಆಗುತ್ತೆ. 4750 ಇದೆ. ಇದಕ್ಕೆ 350 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ. 4 ಕಡೆ ವಿಚಾರಿಸ್ಕೊಂಡು 4 ಕಡೆ ವಿಚಾರಿಸ್ಬಿಟ್ಟೆ ಬರೋದು ನಮ್ಮ ಹತ್ರ ಜನ. ಇವ್ರ ಹತ್ರ ಕಮ್ಮಿ ಐತೆ ಅಂತ. ಪ್ರಪಂಚ ಅಂದಮೇಲೆ ಎಲ್ಲ ಇರುತ್ತೆ ಸರ್. ಅವ್ರವ್ರಿಗೆ ಎಲ್ಲೆಲ್ಲಿ ಯಾವ್ಯಾವ್ದು ಇಷ್ಟ ಆಗುತ್ತೆ ಅವ್ರವ್ರೆಲ್ಲ ತಗೊಳ್ಳಿ, ನಮ್ಮ ಹತ್ರನೇ ತಗೋಬೇಕು ಅಂತ ಹೇಳಿ. ನೀವು ವಿಡಿಯೋಗಳು ಸ್ಟಾರ್ಟ್ ಮಾಡಿದಾಗ ಆ ವಿಡಿಯೋನು ಕೊನೆ ಗಂಟೆ ಎಂಡಿಂಗ್ ಗಂಟೆ ನೋಡಿ, ಅಲ್ಲಿ ನಿಮಗೆ ಮಾಹಿತಿಗಳನ್ನ ನಾವು ಏನೇನು ಕೊಟ್ಟಿದ್ದೀವಿ ಅನ್ನೋದು ಪ್ರತಿಯೊಂದು ಸಿಗುತ್ತೆ. ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ ಯಾರು. ನಮಸ್ತೆ ಎಲ್ರಿಗೂ, ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ವೀಕ್ಷಕರೇ. ನಾನಿವತ್ತು ಬಂದಿದ್ದೀನಿ ಮೈಸೂರಲ್ಲಿ. ಸೊ ಏನಂತಂದರೆ ಒಂದು ಹೊಸ ಕಂಟೆಂಟ್ ಜೊತೆ ನಾನು ಇವತ್ತು ಬಂದಿರುವಂಥದ್ದು. ಸೂರ್ಯ ಸೌದೆ ಒಲೆ ಅಂತ ಅಂದ್ಬಿಟ್ಟು ಭಾನುಪ್ರಕಾಶ್ ಅವರು ಒಂದು ಹೊಸದಾಗಿ ಇಂಟ್ರೊಡ್ಯೂಸ್ನ ಮಾಡಿಕೊಟ್ಟಿದ್ದಾರೆ. ಯಾವ ಥರ ಇದು ಒಂದು ವರ್ಕ್ ಮಾಡುತ್ತೆ ಅಂತ ಅಂದ್ಬಿಟ್ಟು ಪ್ರತಿ ಡೀಟೇಲ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಬೀದಿ ಬದಿ ವ್ಯಾಪಾರಿಗಳಿಗೆ ಮತ್ತು ಕೆಲವೊಂದು ಕಮರ್ಷಿಯಲ್ ಪರ್ಪಸ್ಗೆ ಅಂತಂದರೆ ತುಂಬಾ ಯೂಸ್ ಆಗುತ್ತೆ. ಸರ್ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡೋಣ, ಅವ್ರ ಹತ್ರ ಮಾತಾಡೋಣ. ಬನ್ನಿ. ಹೇಗಿದ್ದೀರಾ ಸರ್? ಸರ್ ನಮಸ್ಕಾರ, ಚೆನ್ನಾಗಿದ್ದೀವಿ ಸರ್. ಸರ್ ಇದೊಂದು ಹೊಸ ತಂತ್ರಜ್ಞಾನ ಅಂತಾನೆ ಹೇಳ್ಬೋದು. ಹೌದು ಸರ್. ಇದ್ರ ಬಗ್ಗೆ ಒಂದು ಸಣ್ಣದಾಗಿ ಬನ್ನಿ, ಅದ್ರ ಮಾಹಿತಿ ನಾನು ಅದನ್ನ ತೋರಿಸ್ತಾನೆ ನಿಮಗೆ ಮಾಹಿತಿ ಕೊಟ್ಬಿಡ್ತೀನಿ. ಓಕೆ, ಹೇಳಿ ಸರ್. ಸರ್ ಇದು ಫಸ್ಟ್ ನಾವು ಮಾಡಿದಂಥ ಸೂರ್ಯ ಸೌದೆ ಒಲೆ. ಹಿಂದೆಗಡೆ ಬ್ಲೋವರ್ ಎಲ್ಲ ಇರುತ್ತೆ, ಇಲ್ಲಿ ಬಟನ್ ಇರುತ್ತೆ ಸರ್. ಓಕೆ, 1 2 3 ಅಂತೇಳಿ ಗಾಳಿ ಆನ್ ಮಾಡಿದ್ರೆ ಇಲ್ಲಿ ಗಾಳಿ ಬರುತ್ತೆ. ಓ ಈ ಥರ. ಹೌದು, ಗಾಳಿ ಬರ್ತಿದೆ. ಸರಿನಾ ಸರ್? ಇದ್ರ ಹಿಂದೆಗಡೆ ಬ್ಯಾಟ್ರಿ ಕವರ್ ಇಡುತ್ತೆ. ಈ ತರ ಕವರ್ ಇರೋ ಬ್ಯಾಟ್ರಿ ಇರೋದು ಸೂರ್ಯ ಸೌದೆ ಒಲೆ ಅವ್ರ ಹತ್ರ ಮಾತ್ರ ಸಿಗೋದು. ಕವರ್ ಇರೋದು ಬೇರೆ ಕಡೆ ಸಿಗುತ್ತೆ. ಎಲ್ಲ ಬ್ಯಾಟ್ರಿ ಕಾಣ್ತಾ ಇರುತ್ತೆ. ಕವರ್ ಇರೋದು ಮಾತ್ರ ನಮ್ಮ ಹತ್ರ ಮಾತ್ರ ಸಿಗೋದು. ಏನಾಗ್ಬೋದು ಸರ್ ಇದು ಪ್ರೈಸ್? ಸರ್ ಇದು 2800 ರೂಪಾಯಿ ಇದೆ. ಅದು ಮತ್ತೆ ಸ್ಟೀಲ್ ಇಂದು 4750 ರೂಪಾಯಿ ಇದೆ. ಈಗ ಹೊಸ ಕಾನ್ಸೆಪ್ಟ್ ಮಾಡಿದ್ದೀವಿ. ಈ ಬರೀ ಇನ್ನರ್ ಚೇಂಬರ್ ಮಾತ್ರ ಎತ್ಕೊಂಡೋಗಿ ಬುದ್ಧಿ ಈಚೆ ಚೆಲ್ಲಂಗ್ ಮಾಡಿದೀವಿ. ಓ, ಇದು ಈ ತರ ತಗೊಂಡೋಗಿ ಆಚೆ ಚೆಲ್ಲಂಗ್ ಮಾಡಿದ್ದೀವಿ. ಆಮೇಲೆ ತಿರ್ಗಾ ಅದನ್ನೇ ಇಟ್ಬಿಟ್ಟು ಗೇಜ್ ಎಲ್ಲ ತೋರಿಸ್ತೀನಿ ಸರ್. ನೋಡಿ, ಇದು 1.25 ಇದುವರೆಗೆ ಯಾರಿಗೂ ತೋರಿಸಿಲ್ಲ, ನಿಮ್ಗೆ ಮಾತ್ರ ಫಸ್ಟ್ ಟೈಮ್ ತೋರಿಸ್ತಾ ಇರೋದು. ಇದು 1.5 mm ಥಿಕ್ನೆಸ್. ಎಲ್ಲಾನು ಒಂದೇ ಥಿಕ್ನೆಸ್ ಅಲ್ಲಿ ಇರುತ್ತೆ? ಇಲ್ಲ, ಚೇಂಜ್ ಇದೆ. ಡಿಫರೆಂಟ್ ಇರುತ್ತೆ. ಇದು ಮನೆಗೆ ಸರ್, ಇದು ಮನೆಗೆ ಸಣ್ಣ ಪುಟ್ಟ ಇದ್ರೆ ಯೂಸ್ ಮಾಡ್ಕೊಳ್ಳೋದಕ್ಕೆ. ಮನೆ ಇದರಲ್ಲಿ ನೀವು 30 ಲೀಟರ್ ನೀರು ಕಾಯಿಸಬಹುದು, ಎರಡರಲ್ಲೂ ಅಷ್ಟೇ. ಒಂದು ಇಬ್ಬರಿಗೂ ಮಾಡ್ಬೋದು, 25 ಜನಕ್ಕೂ ಅಡುಗೆ ಮಾಡ್ಬೋದು. 25 ಜನಕ್ಕೆ ಅಡುಗೆನೂ ಮಾಡ್ಬೋದು. ನೋಡಿ ಸ್ನೇಹಿತರೆ, ಇವ್ರು ಬಂದು ಸೌದೆ ಒಲೆ ಏನು ಇದೊಂದು ಕಾನ್ಸೆಪ್ಟ್ ಇದೆ. ಸೊ ಇದು ಬಂದು ರೋಡ್ ಸೈಡ್ ವ್ಯಾಪಾರಿಗಳು, ರೋಡ್ ಸೈಡ್ ಹೋಟ್ಲ ಬಿಸ್ನೆಸ್ ಯಾರು ಮಾಡ್ಕೊಂಡಿರ್ತಾರೆ ಅವ್ರಿಗೆ ಇದು ಒಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು. ತಿಂಗಳಿಗೆ ಹೆಚ್ಚು ಕಡಿಮೆ ಅಂತಂದ್ರೆ ಒಂದು 25ರಿಂದ 30 ಸಾವಿರ ಅವ್ರಿಗೆ ಸೇವ್ ಆಗುತ್ತೆ ಸಿಲಿಂಡರ್ ಮುಖಾಂತರ. ಯಾಕಂದರೆ ಸಿಲಿಂಡರ್ ಆಲ್ಮೋಸ್ಟ್ ನೀವು ಉಳಿತಾಯ ಮಾಡ್ಬೋದು. ಅದಕ್ಕೆ ಮೇನ್ ಎಕ್ಸಾಂಪಲ್ ಇವರು ಯಾವ ಥರ ಯೂಸ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಒಂದು ಮಾತು ಕೇಳ್ಕೊಂಬೋಣ ಬನ್ನಿ. ನಮ್ಮದು ಒಲೆ ಕಾನ್ಸೆಪ್ಟ್ ಏನಂದರೆ ಇಲ್ಲಿ ರೋಡ್ ಸೈಡ್ ಗಾಡಿ ಇದು ಸರ್. ಇಲ್ಲಿ ಇವ್ರ ಹತ್ರ ಕರೆಂಟ್ ವ್ಯವಸ್ಥೆ ಇಲ್ಲ. ಕರೆಂಟ್ ವ್ಯವಸ್ಥೆಗೆ ನಾವು ಯಾವ ಥರ ಮಾಡಿದ್ದೀವಿ ಅಂದರೆ ಒಂದು ಎಕ್ಸೈಡ್ ಬ್ಯಾಟ್ರಿ ತೆಗೆದುಕೊಟ್ಟಿದ್ದೀವಿ, 2 ಕ್ಲಿಪ್ ತೆಗೆದುಕೊಟ್ಟಿದ್ದೀವಿ, ವೈರ್ ತೆಗೆದುಕೊಟ್ಟಿದ್ದೀವಿ. ಇದಿದೆಯಲ್ಲ ನಿಮಗೆ ನಾವೊಂದು ಎಲಿಮೀಟರ್ ತಗೊಂಡಿದ್ದೀವಿ ಅವರಿಗೆ, ಅದರಲ್ಲಿ 8 ಗಂಟೆ ಟೈಮ್ ಚಾರ್ಜ್ ಮಾಡಿದ್ರೆ 5 ದಿವಸ ಬರುತ್ತೆ ಸರ್. ಇದು ಈ ಸ್ಟವ್ ಮಾಡಿರೋದ್ರಿಂದ ನಾನು ಉಪಯೋಗಿಸ್ತಾ ಇರೋದ್ರಿಂದ ಮಿನಿಮಮ್ 20 ಸಿಲಿಂಡ್ರ್ 20 ಸಿಲಿಂಡ್ರ್ ಮೇಲೆ ಉಳಿತಾಯ ಆಗ್ತಾ ಇದೆ ನನಗೆ. ಮಿನಿಮಮ್ ಇವತ್ತಿನ ದಿನ ಆ್ಯಾವ್ರೇಜ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇರೋದ್ರಿಂದ ನನಗೆ ಬೆನಿಫಿಟ್ ಇದೆ, ಭಾಳ ಅನುಕೂಲ ಇದೆ ಸರ್. ನಾನು ಒಂದು 3-4 ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀನಿ ಸರ್. ಸಿಲಿಂಡರ್ ತಿಂಗ್ಳಿಗೆ ಬೇಕು ಸರ್ ನನಗೆ. ಮಿನಿಮಮ್ ವಾರಕ್ಕೆ 3-4-5 ಸಿಲಿಂಡ್ರ್ 6 ಸಿಲಿಂಡ್ರ್. ಇವಾಗ ನನಗೆ ಮಿನಿಮಮ್ ಇದು ಒಂದು ಸಿಲಿಂಡರ್ ಹಾಕತ್ತೀನಿ. ಬೋಂಡ ಮತ್ತು ದೋಸೆಗೆ ಅದು ಯೂಸ್ ಮಾಡ್ತಾ ಇದ್ದೀನಿ. ಇದು ಮಿಕ್ಕಿದ್ದು ಸಾಂಬಾರು, ರೈಸು, ಬಾತ್ ಗೀತ್ಗೆಲ್ಲ ಇದೇ ಯೂಸ್ ಮಾಡ್ತಾ ಇದ್ದೀನಿ ಸರ್. ನಾನು ಎಲ್ಲ ಥರ ಕಮರ್ಷಿಯಲ್ ಅವರು ಯೂಸ್ ಮಾಡಿದ್ರೆ ಭಾಳ ಅನುಕೂಲ ಆಗುತ್ತೆ ಸರ್. ನಾವು ಒಂದು ಹೊಸ ಕಾನ್ಸೆಪ್ಟ್ ಮಾಡಿದ್ದೀವಿ. ಬನ್ನಿ, ನಾನು ನಮ್ಮ ಮನೆಗೆ ಕರ್ಕೊಂಡು ಬಂದಿದ್ದೀನಿ, ತೋರಿಸ್ತೀನಿ ಬನ್ನಿ. ಸರ್ ಇದು
ಸರ್ ಹಿಂದಿನ ಕಾಲದಲ್ಲಿ ತಾಮ್ರ ದಂಡೆಲೆ ಕಾಯಿಸ್ಬಿಟ್ಟು ಒಲೆಲೆ ಕಾಯಿಸಿ ಸ್ನಾನ ಮಾಡ್ತಿದ್ರು. ಹೌದು. ಏನಕ್ಕೆ ಮಾಡ್ತಿದ್ರು ಅಂದ್ರೆ ಅದೇ ಚರ್ಮದ ಕಾಯಿಲೆ ಬರದೇ ಇರ್ಲಿ, ಕೂದಲು ಉದುರದೇ ಇರ್ಲಿ, ಮತ್ತೆ ಪಾಪುಗಳಿಗೆ ಸ್ನಾನ ಮಾಡ್ಸಕ್ಕೆ. ಇವಾಗಿನ ತರ ಗೀಸರ್ ಎಲ್ಲ ಆಗಿನ ಟೈಮಲ್ಲಿ ಇರ್ಲಿಲ್ಲ ಸರ್. 100 ವರ್ಷದಿಂದ ಇವಾಗೆಲ್ಲ ಇರ್ಲಿಲ್ಲ. ಗೀಸರ್ ಅಂತೆ, ಸೋಲಾರ್ ಅಂತೆ, ಇನ್ನು ಏನೇನೋ ಬಂದಿದೆ. ವಾಟರ್ ಹೀಟರ್, ಕರೆಂಟ್ ವಾಟರ್ ಹೀಟರ್ ಎಲ್ಲ ಬಂದ್ಬಿಟ್ಟಿದೆ. ಅದೆಲ್ಲ ಬಂದ್ಬಿಟ್ಟಿದೆ. ಇಮಿಡಿಯೇಟ್ಲಿ 2 ನಿಮಿಷಕ್ಕೆ ನೀರು ಬರ್ತದೆ. ಸ್ವಿಚ್ ಆನ್ ಮಾಡಿದ್ರೆ ಸಾಕು 2 ನಿಮಿಷ. 2 ನಿಮಿಷಕ್ಕೆ ನೀರು ಬರ್ತದೆ. ಹೌದು. ಆ ಕಾಯಿಲೆನೂ ಹಂಗೆ ಬರ್ತದೆ. ಹಂಗಾಗಿ ಈ ಕಾನ್ಸೆಪ್ಟ್ ಏನಂದ್ರೆ ನಾವು ಹಿಂದಿನ ಕಾಲಕ್ಕೆ ಜನನ ಕರ್ಕೊಂಡು ಹೋಗೋಣ ಅಂತ. ಏನಿಲ್ಲ ಸರ್, ಒಂದು 15 ನಿಮಿಷ ಇಲ್ಲಿ ಕೂತ್ಕೊಂಡು ಕಾಯಿಸ್ಬಿಟ್ರೆ ಸರ್ 4 ರಿಂದ 5 ಜನ ಸ್ನಾನ ಮಾಡ್ಬೋದು. 30 ಲೀಟರ್ ನೀರು ಕಾಯುತ್ತೆ ಬರೀ ಅರ್ಧ ಗಂಟೆ. ಇದು ಯಾವ ತರ ಕಾನ್ಸೆಪ್ಟ್ ಅಂದ್ರೆ ನೋಡಿ, ಇದು ನಾವು ಟ್ಯಾಂಕ್ ಮಾಡಿದೀವಿ 300 ಲೀಟರ್. ಇಲ್ಲಿಂದ ವಾಟರ್ ಬರುತ್ತೆ, ಇಲ್ಲಿಂದ ಬಂದು ಒಳಗಡೆ ಬಾಲ್ ಇಟ್ಟಿದೀವಿ. ಇದು ತುಂಬಿದ ತಕ್ಷಣ ನೀರ್ ನಿಲ್ಲುತ್ತೆ. ತಿರ್ಗಾ ಡೌನ್ ಆಯ್ತಿದ್ದಂಗೆ ಒಳಗಡೆ ನೀರ್ ಅದೇ ಆಟೋಮೆಟಿಕ್ ಆಗಿ ಬರುತ್ತೆ. ಆಯ್ತೆ. ಇಲ್ಲಿಂದ ಕಾದ ನಂತರ ಇಲ್ಲಿಂದ ಬಚ್ಚಲ್ ಮನೆಗೆ ಬಿಸಿನೀರು ಹೋಗುತ್ತೆ. ಇಲ್ಲಿಂದ ಪೈಪ್ ಕಲೆಕ್ಷನ್ ಬಚ್ಚಲ್ ಮನೆ ಕೊಟ್ಟಿದ್ದೀರಾ? ಬಚ್ಚಲ್ ಮನೆ ಕೊಟ್ಟಿದ್ದೀವಿ. ಕಾದ ನಂತರ ಅಲ್ಲಿ 10 ಲೀಟರ್ ನೀರು ತಗೊಂಡು ಬಿಸಿನೀರು 10 ಲೀಟರ್ ತಣ್ಣೀರು ಹಾಕಿ ಸ್ನಾನ ಮಾಡ್ಬೋದು. ಆನಂತರ ನೀವು ಇದರಲ್ಲಿ ಈ ಬ್ಯಾಟ್ರಿ ಇದೆಯಲ್ಲ, ಇದು ಗಾಳಿ ವ್ಯವಸ್ಥೆಗೆ. ಇದು 6 ವೋಲ್ಟ್ 6 ವೋಲ್ಟೇಜ್. 2 ಅವರ್ ನಾವು ಕೊಡಂತ ಅಡಾಪ್ಟರ್ ಇಂದ ಈ ಸಣ್ಣ ಪಿನ್ಗೆ ಹಾಕಿ ಚಾರ್ಜ್ ಮಾಡಿದ್ರೆ 10 ಡೇಸ್ ಬರುತ್ತೆ. 10 ದಿನ ಬರುತ್ತೆ. ಬರೀ 6 ವೋಲ್ಟೇಜ್ ಅಂದ್ರೆ ಕರೆಂಟ್ ಏನು ಅಷ್ಟೊಂದು ಅವಶ್ಯಕತೆನೇ ಇಲ್ಲ ಇದಕ್ಕೆ. ಏನಂದ್ರೆ ಚಿಕ್ಕದೊಂದು DC ಮೋಟರ್ ಇರೋದು ಸರ್. ಓ ಅಷ್ಟೇ ಅಲ್ವಾ? ಈ DC ಮೋಟರ್ ಏನ್ ನಿಮ್ ಕರೆಂಟ್ ಜಾಸ್ತಿ ತಗೊಳ್ಳಲ್ಲ. ಇದು ಚುಚ್ಚಿ ತೋರಿಸ್ತೀನಿ ನೋಡಿ. ಇದೆಯಲ್ಲ, ಹಿಂಗ್ ಚುಚ್ತೀವ, ಹಿಂಗ್ ಗಾಳಿ ಏನ್ ಮಾಡ್ತೀವ, ಇಲ್ಲಿ ಗಾಳಿ ಏರ್ ಇಲ್ಲಿ ಪಾಸ್ ಆಗುತ್ತಲ್ಲ, ಕೈ ಹಿಡಿ ಒಳಗಡೆ. ಹೌದು, ಏರ್ ಬರ್ತಾ ಇದೆ. ಒಳಗಡೆ ಫ್ಯಾನ್ ತಿರ್ಗೋದು ನೋಡ್ಬೋದು. ಎತ್ತಿ ಇನ್ನರ್ ಚೇಂಬರ್ ಈಗ ಹೊಸ ವ್ಯವಸ್ಥೆ ಮಾಡಿ ಈ ತರನೇ ಇದೆಯಾ? ಇಲ್ಲಿ ಗಾಳಿ ನೋಡಿ ಹೆಂಗ್ ಬರ್ತಾ ಇದೆ. ಓಕೆ ನೋಡ್ತಾ ಇರ್ಬೋದು, ಫ್ಯಾನ್ ತಿರುಗ್ತಾ ಇರೋದು. ಇದ್ಯಾಕೆ ಈ ತರ ಕೊಟ್ಟಿರೋದು ನೀವು? ಯಾಕೆ ಅಂದ್ರೆ ನಾವು ಕಾನ್ಸೆಪ್ಟ್ ಏನಾದ್ರು ಚೇಂಜ್ ಮಾಡ್ಬೇಕು ಅಂತೇಳಿ. ಈಗ ಜನಗಳು ಈ ಪೂರ್ತಿ ಸ್ಟೋವೇ ತಗೊಂಡೋಗಿ ಬೂದಿ ಚೆಲ್ಬೇಕಿತ್ತು. ಇವಾಗ ಹಂಗಲ್ಲ, ಜಸ್ಟ್ ಅದ್ ಮಾತ್ರ ತಗೊಂಡೋಗಿ ಮಾತ್ರ ಜಸ್ಟ್ ಇದನ್ನ ಒಳಗಡೆ ಇಟ್ಟಿರ್ತೀವ. ಕೆಲಸ ಎಲ್ಲ ಆಯ್ತಾ, ಫ್ಯಾನ್ ಆಫ್ ಮಾಡೋದು, ಈ ವೈರ್ ತೆಗಿಯೋದು, ಪೂರ್ತಿ ಸ್ಟವ್ ಎತ್ಕೊಂಡು ಹೋಗೋ ಬದಲು ಬರೀ ಇದನ್ನ ಮಾತ್ರ ಎತ್ಕೊಂಡೋಗಿ ಚೆಲ್ಬಿಟ್ಟು ತಿರ್ಗಾ ಹೊರಗಡೆ ಇಟ್ಬಿಟ್ರೆ ನಿಮ್ಗೆ ಬೇಗ ತಣ್ಣಗಾಗುತ್ತೆ. ಏನಕ್ಕೆ ಈ ಕಾನ್ಸೆಪ್ಟ್ ಮಾಡೋದು ಅಂದ್ರೆ, ಕೆಲವರೆಲ್ಲ ಟ್ರಿಪ್ಗೆ ತಗೊಂಡೋಗ್ತಾರೆ. ಅವರು ನಾಷ್ಟ ಆದ ಕೂಡಲೇ ಹೊರಡ್ಬೇಕು. 1 ಗಂಟೆ ಕಾಯಕ್ಕಾಗುತ್ತೆ. ತಣ್ಣಗಾಗೋ ಗಂಟೆ ಒಳಗಡೆ ಇದ್ರೆ 10 ನಿಮಿಷ ಈಚೆ ಮಾಡಿಬಿಟ್ರೆ 10 ನಿಮಿಷಕ್ಕೆ ತಣ್ಣಗಾಗೋಗುತ್ತೆ. ಹೊರಗಡೆ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ. ಅದಕ್ಕೋಸ್ಕರ ಈ ಕಾನ್ಸೆಪ್ಟ್ ಮಾಡೋದು. ಓಕೆ ಸೂಪರ್ ಸರ್. ಯಾಕಂದ್ರೆ ಇವಾಗೆಲ್ಲ ಅಪ್ಡೇಟ್ ಆಗ್ಬಿಟ್ಟಿದ್ದಾರೆ ಜನ. ನಾವು ಗೀಸರ್ ಅಂತೆ, ಸೋಲಾರ್ ಅಂತೆ, ಅದರಲ್ಲೆಲ್ಲ ಸ್ವಲ್ಪ ಏನಂದ್ರೆ ಮನುಷ್ಯನಿಗೆ ಎಫೆಕ್ಟ್ಗಳು ಅವೆಲ್ಲ. ಇದೊಂದು ನ್ಯಾಚುರಲ್ ಅಂತಾನೆ ಹೇಳ್ಬೋದು. ಏನಂತಂದ್ರೆ ಸೌದೆ ಹಾಕ್ಬಿಟ್ಟು ಜಸ್ಟ್ ಆ ಸ್ವಿಚ್ ಒಂದು ಆನ್ ಮಾಡಿದ್ರೆ ಸಾಕು, ಬಿಸಿನೀರಾದ್ರೂ ಮಾಡ್ಕೋಬಹುದು, ಅಡುಗೆ ಪ್ರತಿಯೊಂದು ಮಾಡ್ಕೋಬಹುದು. ನೀವು ಸಿಂಪಲ್ ಏನು ಬೇಡ, ನೀವು ಗ್ಯಾಸಲ್ಲಿ 3 ಲೋಟ ನೀರು ಕಾಯಿಸ್ಕೊಂಡು ಕುಡೀರಿ, ಸೌದೆ ಒಲೆಯಲ್ಲಿ ಕಾಯಿಸ್ಕೊಂಡು ಕುಡೀರಿ. ಎರಡೂ ಟೇಸ್ಟ್ ನಿಮಗೆ ಎಲ್ಲ ಇಮಿಡಿಯೇಟ್ಲಿ 1 ನಿಮಿಷ ಗೊತ್ತಾಗುತ್ತೆ. ಡಿಫ್ರೆನ್ಸ್ ಗೊತ್ತಾಗುತ್ತೆ. ಒಲೆಗೆ ಹೋಗಿ ಅಂತ ನನ್ನ ಎಲ್ಲಾ ಕರ್ನಾಟಕ ಜನತೆಗೆ, ಎಲ್ಲ ಆಲ್ ಓವರ್ ಇಂಡಿಯಾ ಜನತೆಗೆ ನಾನು ಹೇಳೋ ಉದ್ದೇಶ ಏನಂದ್ರೆ, ನೀವು ಒಲೆ ಹಾಕ್ಬಿಟ್ರಿ, ನಿಮ್ಮ ಆರೋಗ್ಯ ಉಳಿಸ್ಕೋಬೇಕಾದ್ರೆ ನೀವು ಖಂಡಿತ ಒಲೆಗೆ ಹೋಗ್ಬೇಕು, ಮಡಕೆಲೆ ಅಡುಗೆ ಮಾಡ್ಕೋಬೇಕು, ಕಲ್ಲಲ್ಲೇ ರುಬ್ಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಹಿಂದಿನ ಕಾಲದಲ್ಲೂ ಇತ್ತು. ದಯವಿಟ್ಟು ಬಿಡಬೇಡಿ. ಇನ್ನು ಮುಂದಕ್ಕೂ ಇದನ್ನೇ ಬಳಸಿ ಆರೋಗ್ಯ ಉಳಿಸ್ಕೊಳ್ಳಿ. ನೀವು ಎಷ್ಟು ವರ್ಷ ಬದುಕ್ತೀರಾ ನಿಮ್ಮನೆ ಬರ. ಇರೋ ಗಂಟನಾರು ಏನು ಊಟ ತಿಂತೀವಿ ಅದನ್ನ ಅಚ್ಚುಕಟ್ಟಾಗಿ ಹೊಟ್ಟೆ ತುಂಬ ತಿನ್ನಂಗೆ ಆರೋಗ್ಯವಾಗಿರ್ಬೇಕು ಇಟ್ಕೊಳ್ಳಿ. ಎಷ್ಟು ಲೀಟರ್ ಸರ್ ಇದು? ಸರ್ ಇದು ನೀವು ಇಬ್ಬರಿಗೂ ಮಾಡ್ಬೋದು, 25 ಜನಕ್ಕೂ ಮಾಡ್ಬೋದು. ನಮ್ದು 30 ಲೀಟರ್ ನೀರು ನೀರಿರೋದು 30 ಲೀಟರ್ದು. 30 ಲೀಟರ್ ನೀರು ಕಾಯುತ್ತೆ. ಇವಾಗ ಇದೆಲ್ಲ ನೀವು ಫುಲ್ ಸೆಟ್ ಕೊಡ್ತೀರಾ ನೀವು ಕಸ್ಟಮರ್? ಪೂರ್ತಿ ಸೆಟ್ ಕೊಡ್ತೀವಿ, ಫುಲ್ ಸೆಟ್. ಇದು ಅಂಡೆನೂ ಬರುತ್ತೆ? ಅಂಡೆನೂ ಬರುತ್ತೆ. ಬೇಕು ಅಂದ್ರೆ ಇಲ್ಲ ಸರ್ ನಮ್ಮ ಮನೇಲಿ ಅಂಡೆ ಇದೆ ಅಂದ್ರೆ ಬರೀ ಒಲೆ ಮಾತ್ರ ತಗೊಳ್ಳಿ, 4750. ಯಾವ ತರ ಐಡಿಯಾ ಬಂತು ಸರ್ ನಿಮ್ಗೆ ಈ ತರ ಮಾಡಬೇಕು ಅಂತ? ಕಾನ್ಸೆಪ್ಟ್ ಒಂದ್ ಕಡೆ ನೋಡಿ ನಾವು ಯೂಟ್ಯೂಬ್ ಅಲ್ಲಿ ನೋಡಿ, ನಾವ್ಯಾಕೆ ಈ ತರ ಮಾಡಬಾರ್ದು ಅಂದ್ರೆ, ಅದನ್ನ ಮಾಡಿದ್ರೆ ಗ್ರೇಡ್ ವೈಸ್ ಅಲ್ಲಿ ಮಾಡ್ಬೇಕು. 304 ಸ್ಟೀಲ್ ಅಲ್ಲಿ ಮಾಡಿದ್ರೆ ಮಾತ್ರ ಅದು ಬಾಳಿಕೆ ಬರೋದು ಅಂತ ಹೇಳಿ ಅದೇ ಕ್ವಾಲಿಟಿಲಿ ಮಾಡ್ತಾ ಬರ್ತಿದ್ವಿ 5 ವರ್ಷದಿಂದ. ಅದೇ ಹೋಟ್ಲ್ ಅವ್ರು ಯೂಸ್ ಮಾಡೋದು ಇದು 50 kg ಕೆಪಾಸಿಟಿ, ಇದು 25 kg ಕೆಪಾಸಿಟಿ. ಇದು ಈಗ ಹೊಸ್ದಾಗಿ ತಂದಿದೀವಿ ಸರ್. ಈಗ ಸರ್ ನಾವು ಕಮ್ಮಿ ಪ್ರೈಸ್ ಬೇಕು ನಮ್ಗೆ. ಬೇರೆ ಕಡೆ 25 kg ಕೆಪಾಸಿಟಿ ಇರೋದು 33,000 ರೂಪಾಯಿ ಇದೆ. ನಮ್ಮ ಹತ್ರ ಮಾತ್ರ 9,500. 3 ಒಲೆ ತಗೋಬಹುದು. ಒಬ್ರು ಹೋಟೆಲ್ 3 ಒಲೆ ತಗೋಬಹುದು. ಇದರಿಂದ ಏನೇನ್ ಬೆನಿಫಿಟ್ ಆಗ್ಬೋದು ಅಂತ ಒಂದ್ಸಲ ಹೇಳಿ ಸರ್. ಅದೇ ಸಿಲಿಂಡರ್ ಉಳಿತಾಯ ಆಗುತ್ತೆ, ಅಡಿಗೆ ರುಚಿಯಾಗುತ್ತೆ. ಹಳೆ ಕಾಲದಲ್ಲಿ ಏನ್ ನಾವು ಊಟ ಮಾಡ್ತಿದ್ವಿ ಅದೇ ಟೇಸ್ಟ್ ಸಿಗುತ್ತೆ. ಹೌದು, ಸೌದೆಯಿಂದ ಮುಂಚೆ ಎಲ್ಲ ಸೌದೆ ಈಗ 100 ವರ್ಷದಿಂದ ಎಲ್ಲಿತ್ತು ಸರ್ ಗ್ಯಾಸ್? ಹೌದು, ಇರ್ಲಿಲ್ಲ. ಇವಾಗ್ಲೇ ಎಲ್ಲ ಬಂದಿರೋದು, ಒಂದು 50-60 ವರ್ಷದಿಂದ ಬಂದೈತೆ. ಅದಲ್ಲದೆ ನೀರ್ ಬೇರೆ ಕಾಯಿಸ್ಕೋಬಹುದು ಅಂತ ಎಲ್ಲ ಮಾಡ್ಬೋದು ಸರ್. ಎಲ್ಲ ಪ್ರತಿಯೊಂದು. ಮತ್ತೆ ಈಗ ಬೆಳಿಗ್ಗೆಯಿಂದ ಸಂಜೆ ಗಂಟ ನಾವು ಟೀ ಕಾಯಿಸ್ತೀವಿ, ಗೋಬಿ ಮಾಡ್ತೀವಿ, ಇನ್ನೇನೋ ಬೆಳಿಗ್ಗೆ ಸಂಜೆ ಗಂಟ ಕೆಲಸ ಮಾಡ್ತೀವಿ. ಕೆಲವರು ಉತ್ತರ ಕರ್ನಾಟಕದವರು ರೊಟ್ಟಿ ಸುಡ್ತೀವಿ ಸರ್, ಬೆಳಿಗ್ಗೆ ಸಂಜೆ ಗಂಟ ರೊಟ್ಟಿ ಸುಡ್ತೀವಿ. ಅದೆಲ್ಲ ಏನಾಗಲ್ವಾ? ಅದಕ್ಕೇನೆ ನಾವೇನ್ ಮಾಡಿದೀವಿ, ಈ ಮನೆದಕ್ಕೇನೆ ಬರೀ ಇನ್ನರ್ ಚೇಂಬರ್ ಮಾತ್ರ
3.5 mm thickness ಅಲ್ಲಿ ತಂದಿದ್ದೀವಿ. ಅದನ್ನು ನಿಮ್ಗೆ ಒಳ್ಳೆ ಗೇಜ್ ಒಳ್ಳೆ ಗೇಜ್ ಹಾಕಿದ್ರೆ ನಿಮ್ಗೆ ಖಂಡಿತ ಇದು ಬಾಳಿಕೆ ಬರುತ್ತೆ. ಅದನ್ನು ನಿಮ್ಗೆ ತೋರಿಸಿ ನೋಡಿ. ಇದು ನಾಲ್ಕು ತೋರಿಸ್ತೀನಿ ನೋಡಿ ಸರ್. ಇಲ್ಲಿ ನೋಡಿ ಸರ್, ಟೈಟ್ ಆಗಿ ಕೂತ್ಕೊತಾ ಬೆಳಗ್ಗೆಯಿಂದ ಸಂಜೆ ಗಂಟೆ ಉರಿಸ್ಬೇಕಾದ್ರೆ ಇದು ಗೇಜ್ ಚೆನ್ನಾಗಿರೋದು ಕೊಡ್ಬೇಕು. ಈಗ ಏನ್ ಮಾಡಿದೀವಿ, ಮನೆಯದು ಏನ್ ಮಾಡಿದೀವಿ ಆ ಇನ್ನರ್ ಚೇಂಬರ್ ತೆಗಿತೀವಿ, ಈ ತರ ಇನ್ನರ್ ಚೇಂಬರ್ ಹಾಕಿ ಕೊಡ್ತೀವಿ. ವ್ಯತ್ಯಾಸ ಅಷ್ಟೇ, ಬಾಳಿಕೆ ಬರುತ್ತದು. ಅದಕ್ಕೆ ಬಾಳಿಕೆ ಬರೋದಕ್ಕೋಸ್ಕರ ಈ ತರ ಮಾಡಿರೋದು. ಇದು ಬಂದು ನಿಮ್ಗೆ 6,600 ರೂಪಾಯಿ ಆಗುತ್ತೆ. 6,600 ಇದು 9,500 ಆಗುತ್ತೆ. 9,500 ಆಗುತ್ತೆ. ಇದು 16,800 ಆಗುತ್ತೆ. 16,800. ಇದಕ್ಕೆ ಮಾತ್ರ ಆಫರ್ ಇರೋದು. ಇದು 4,750. ಏನು ಆಫರ್ ಇದೆ? BPL ಕಾರ್ಡು ಯಶಸ್ವಿನಿ ಅಂತ್ಯೋದಯ ಯಾರ ಹತ್ರ ಇರುತ್ತೋ ಅವ್ರಿಗೆ ಈ ಸೂರ್ಯ ಸೌದೆ ಒಲೆಗೆ 2,800 ರೂಪಾಯಿ ಇದೆ. ಅದು ವಾಟ್ಸಪ್ ಮಾಡಿದ್ರೆ ನಮಗೆ 400 ರೂಪಾಯಿ ಕಮ್ಮಿ ಆಗುತ್ತೆ. 400 ರೂಪಾಯಿ ಡಿಸ್ಕೌಂಟ್. ಇದಕ್ಕೆ 750 ಇದೆ, 4,750 ಇದೆ. ಇದಕ್ಕೆ 350 ರೂಪಾಯಿ ಡಿಸ್ಕೌಂಟ್ ಆಗುತ್ತೆ. ಏನು ನಾರ್ಮಲ್ ಜನಕ್ಕೆ ಕೊಡಲ್ವಾ ಸರ್? ಅದೇ BPL ಕಾರ್ಡ್ ಯಶಸ್ವಿನಿ ಕಾರ್ಡು ಅಂತ ಇರೋ ಬಡವ್ರಿಗೆ ಅಂತ ನಾವು ಒಂದು ಇದು ಮಾಡಿದ್ದೀವಿ. ಓಕೆ. ಈಗ ನಾರ್ಮಲ್ ಸರ್, ಇಲ್ಲಿ ಪ್ರಪಂಚದಲ್ಲಿ ಸಾಹುಕಾರರು ಇದ್ದಾರೆ, ಬಡವರು ಇದ್ದಾರೆ, ತೀರಾ ಬಡವರು ಇದ್ದಾರೆ. ಹೌದು. BPL ಕಾರ್ಡ್ ಇರೋರು ತುಂಬಾ ಬಡವರು ಅಂತ ನಮ್ಮ ಬುದ್ಧಿಯವ್ರು ಹೇಳವ್ರೆ, ಕೊಡಪ್ಪ ಈ ತರ ನಿನ್ಗೂ ಒಳ್ಳೇದಾಗತ್ತೆ ಅಂತ ನಾವು ಆ ಕಾನ್ಸೆಪ್ಟ್ಗೆ ಕೊಡ್ತೀವಿ. ಏನು ವೆಯ್ಟ್ ಬರ್ಬೋದು ಸರ್ ಅದೆಲ್ಲ? ಸರ್ ಇದೆಲ್ಲ ನಿಮಗೆ ಒಂದು 8 kg ವೆಯ್ಟ್ ಬರುತ್ತೆ. ಸ್ಟ್ಯಾಂಡು, ಸ್ಟವ್, ಬ್ಯಾಟ್ರಿ ಅದೆಲ್ಲ ಸೇರಿ. ಈಗ ನಿಮ್ಮ ಹತ್ರ ತಗೊಂಡ್ರೆ ಫುಲ್ ಸೆಟ್ಟೇ ಕೊಡ್ತೀರಾ? ಸ್ಟ್ಯಾಂಡ್ ಕೊಡ್ತೀವಿ, ಇದಕ್ಕೆ ಬ್ಯಾಟ್ರಿ ಕೊಡ್ತೀವಿ, ಎಲ್ಲ ಕೊಡ್ತೀವಿ. ಮತ್ತೆ ಅದೊಂದೇ ಒಂದು ಬಾರ್ಬಿಕ್ಯೂ ಕೂಡ ತಂದಿದ್ದೀವಿ. 850 ರೂಪಾಯಿ ಆಗುತ್ತೆ. ಇದು 850 ರೂಪೀಸ್. ಹಿಂಗೆ ನೀವು ಒಲೆ ಮೇಲೆ ಇಟ್ಟು ಚಪಾತಿ ಕೂಡ ಸುಡ್ಬೋದು. ಓಪನ್ ಮಾಡಿ ಚಿಕನ್, ಫಿಶ್, ನಾನ್ ವೆಜ್ ಅವ್ರಿಗೆ ಬಾರ್ಬಿಕ್ಯೂ ಮಾಡ್ಬೋದು. ಸೊ ನೋಡಿ ವೀಕ್ಷಕರೇ, ಈ ತರ ಒಂದಿರುತ್ತೆ, ಒಂದು ಹೊಸ ತಂತ್ರ ಅಂತಾನೆ ಹೇಳ್ಬೋದು. ಈಗ ಕಸ್ಟಮರ್ಗೆ ಎಲ್ಲೆಲ್ಲಿ ಕಳಿಸ್ತೀರಾ ನೀವು ಹೋಗ್ಲಿ? ಸರ್, ಆಲ್ ಓವರ್ ಕರ್ನಾಟಕದಲ್ಲಿ ಭಾನುಪ್ರಕಾಶ್ ಸೂರ್ಯ ಸೌದೆಗಳು ಆಲ್ ಓವರ್ ಕರ್ನಾಟಕ ಗೊತ್ತು. ಬೇರೆ ಕಡೆ ಒಲೆಯವರೆಲ್ಲ ಬಂದು ಕರ್ನಾಟಕದಲ್ಲಿ ಎಂಟ್ರಿ ಆಗಿರೋದ್ರಿಂದ ಕಾಂಪಿಟೇಷನ್ ಇದ್ದೇ ಇರುತ್ತೆ. ಹೌದು ಅಲ್ವೇ? ಈಗ ಇದೇ ತರ ಮಾರ್ಕೆಟ್ ಅಲ್ಲಿ ಬೇರೆಯವರು ಮಾಡ್ತಾರೆ. ಬೇರೆ ಕ್ವಾಲಿಟಿ ನಮ್ಮಷ್ಟು ಕಮ್ಮಿಗೆ ಯಾರು ಕೊಡ್ತಾ ಇಲ್ಲ. ಈಗ 50 kg ಕೆಪಾಸಿಟಿ ಬೇರೆಯವ್ರ ಹತ್ರ 48,000 ರೂಪಾಯಿ ಐತೆ. 48,000 ರೂಪಾಯಿ 3 ಒಲೆ ಬರ್ತವೆ ನಮ್ತಾವ್. ಅದೇ ಸೇಮ್ ಅಲ್ವೇ? ಅದು ಕಬ್ಬಣದಿಂದ ಮಾಡ್ತಾರೋ ಕ್ಯಾಸ್ಟ್ ಐರನ್ ಮಾಡ್ತಾರೋ ಗೊತ್ತಿಲ್ಲ. ಅದು ಅವ್ರವ್ರದ್ದು ಇಷ್ಟ, ಅವ್ರು ಯಾರ್ದಿಂದ ಮಾಡ್ಲಿ. ನಾವು 304 ಅಲ್ಲಿ ಮಾಡ್ತೀವಿ. ವ್ಯತ್ಯಾಸ ಏನ್ ಗೊತ್ತೇ? ಕ್ಯಾಸ್ಟ್ ಐರನ್ಗೂ ಸ್ಟೀಲ್ಗೆ, ಅದರಲ್ಲಿ ಕ್ಯಾಸ್ಟ್ ಐರನ್ ಅಲ್ಲಿ ಅನ್ನ ಉಕ್ಕಿ ನೀರು ಒಳಗಡೆ ಬಿದ್ದೋದ್ರೆ ಹೊಡೆದೋಗುತ್ತೆ ಕ್ಯಾಸ್ಟ್ ಐರನ್. ನಮ್ದು ಬಿದ್ರು ಏನಾಗಲ್ಲ. ಸೊ ಏನ್ ಮೆಟೀರಿಯಲ್ ಸರ್ ಇದು? 304 ಸ್ಟೀಲ್ ಸರ್. 304 ಸ್ಟೀಲ್. ಓಕೆ, ಅದು ಒಂದೇ ಮೆಟೀರಿಯಲ್ ಅದು? ಅದೇ ಮೆಟೀರಿಯಲ್. 2 ವರ್ಷ ಬಾಳಿಕೆ ಬರ್ತದೆ ಸರ್. ನಾವು ಬೇರೆಯವ್ರ ತರ 10 ವರ್ಷ ಬರ್ತದೆ, 20 ವರ್ಷ ಬರ್ತದೆ ಹಂಗೆಲ್ಲ ಹೇಳಲ್ಲ ಸರ್. 2 ವರ್ಷ ಬರ್ತದೆ. ಆಮೇಲೆ ಬೇಕಾದ್ರೆ ಬರೀ ಇನ್ನರ್ ಚೇಂಬರ್ ಮಾತ್ರ ಬೇರೆ ಬದಲಾಯಿಸ್ಕೋಬಹುದು. ಇದನ್ನ ಮಾತ್ರ ಚೇಂಜ್ ಮಾಡ್ಕೋಬಹುದು. ಯಾಕಂದ್ರೆ ಜಾಸ್ತಿ ಯೂಸ್ ಮಾಡ್ತಾ ಇದಾಗ್ಬಿಡುತ್ತಲ್ಲ. 8 kg ಐತೆ ಸರ್. ಸಿಪ್ ಹೆಂಗ್ ಎದೊಳಲ್ಲ. 7 kg ಐತದೆ ಅಷ್ಟೇ ಹೊರತು ಇನ್ನೇನು ಆಗಲ್ಲ. ಇದೊಂದು ಸಪರೇಟ್ ಬೇಕಾದ್ರೆ ಸಿಗುತ್ತಾ? ನಮ್ಮ ಹತ್ರ ಸಿಗುತ್ತೆ, ಕೊಡ್ತೀವಿ. ನೀವೇ ಕೊಡ್ತೀರಾ? ಈಗ ಡೆಲಿವರಿ ಅಂತಂದ್ರೆ ಯಾವ ತರ ಕಳಿಸ್ತೀರಾ ಸರ್? ಅದೇ ನಾವು VRL ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳಿಸ್ತೀವಿ. ಅಲ್ಲಿ ಬಂದಾಗ ಡೆಲಿವರಿ ಚಾರ್ಜ್ ಅವರೇ ಕೊಟ್ಬಿಟ್ಟು ಅವ್ರವ್ರ ಊರಿಗೆ ಅವ್ರವರೇ ತಗೋಬೇಕು. VRL ಇಂದ ನೀವು ಕಳಿಸ್ತೀರಾ? ಇವತ್ತು ಬೇಕು ನನಗೆ ಅಂತಂದ್ರೆ ಇವತ್ತೇ ಡೆಲಿವರಿ ಆಗ್ಬಿಡುತ್ತೆ. ಅಂದ್ರೆ ನಾವು ಟ್ರಾನ್ಸ್ಪೋರ್ಟ್ಗೆ ಹಾಕ್ತೀವಿ. 1-2 ದಿನ ಆಗುತ್ತೆ ಬರಕ್ಕೆ ನಿಮ್ಮ ಹತ್ರ. ಈಗ ನೀವು ಸಪೋಸ್ ಎಲ್ಲೋ ಹುಬ್ಳಿಲಿ ಇದ್ದೀರಾ, ಬೆಳಗಾಮಲ್ಲಿ ಇದ್ದೀರಾ, ಧಾರವಾಡದಲ್ಲಿ ಇದ್ದೀರಾ, ಅಥಣಿ ಇದಿ, ಗೋಕಾಕು ಅಂತ ಸರ್, ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕು, ಇಂಥ ಊರಲ್ಲಿ, ಇಂಥ ಡಿಸ್ಟಿಕ್ ಅಲ್ಲಿ, ಇಂಥ ಜಿಲ್ಲೆ ಐತೆ ಅಂತ ನಾನು ಹೇಳ್ಬಲ್ಲೆ. ಯಾಕಂದ್ರೆ ಅಷ್ಟು ಎಕ್ಸ್ಪೀರಿಯನ್ಸ್ ಆಗ್ಬಿಡೈತೆ. ಅಷ್ಟು ಕಡೆ ನಮ್ಮ ಪದಾರ್ಥ ಓಡಾಡಿದೆ, ನಾವು ಓಡಾಡಿಲ್ಲ. ನಿಮ್ದೊಂದು ಪ್ರಾಡಕ್ಟ್ ಎಲ್ಲ ಹಬ್ಬಿಸ್ಬಿಟ್ಟಿದ್ರೋದ್ರಿಂದ ಈಗ ದಾವಣಗೆರೆಗೆ ಯಾವ ತಾಲೂಕು ಸೇರುತ್ತೆ, ಗ್ರಾಮಾಂತರಗಳು ಸೇರುತ್ತೆ, ಎಲ್ಲ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ ನಮ್ಗೆ. ಅದೇ ದೂರ ಇದ್ದಷ್ಟು ಒಂದೆರಡು ದಿನ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇನೆ. 2 ದಿನದೊಳಗೆ ನಿಮ್ ಪದಾರ್ಥ ಸೇರ್ಬಿಡುತ್ತೆ. ಯಾಕಂದ್ರೆ ನಾವು ಬಾಂಬೆ ಕೊಟ್ಟಿದೀವಿ, ಸೂರತ್ ಕೊಟ್ಟಿದೀವಿ. ಆ ಪಿಕ್ಚರ್ ಕೂಡ ಬಿಲ್ದು ನಿಮ್ಗೆ ಕಳ್ಸಿದೀನಿ, ನೋಡಿದೀರಾ? ಹೌದು, ನೋಡ್ತಿರ್ಬೋದು, ಡಿಸ್ಪ್ಲೇ ಮೇಲೆ ಹಾಕ್ತಿರ್ತೀನಿ. ನಾವು ಬರೀ ಬಾಯಲ್ಲಿ ಹೇಳಂತವ್ರಲ್ಲ, ಪ್ರಾಕ್ಟಿಕಲ್ ಆಗಿ ಕೊಟ್ಟಿರೋರ್ನ ನಿಮಗೆ ಬಿಲ್ಲಲ್ಲಿ ಕೂಡ ಮೆನ್ಷನ್ ಮಾಡಿ ಅದನ್ನ ತೋರಿಸಿದೀವಿ. ಯಾರ್ಯಾರು ನಿಮ್ಮ ಹತ್ರ ಪರ್ಚೇಸ್ ಮಾಡಿದ್ದಾರೆ ಸರ್? ನಮ್ಮ ಹತ್ರ ನಾನು ಹೆಸರು ಹೇಳದೆ ಸಿದ್ಧಗಂಗಾ ಮಠ ಅಟ್ ಪ್ರೆಸೆಂಟ್. ಈಗ ಬುದ್ಧಿಯವರು ಇದಾರಲ್ಲ, ಚಿಕ್ಕ ಬುದ್ಧಿಯವರು, ಹೌದು, ಶಿವಕುಮಾರ ಸ್ವಾಮೀಜಿ ಮೊದಲು, ಈಗ ಚಿಕ್ಕ ಬುದ್ಧಿಯವರು ಇದ್ದಾರೆ. ಅವ್ರಿಗೆ ಊಟ ಮಾಡ್ಲಿಕ್ಕೆ ಅವರು ಶಿಷ್ಯ ವರ್ಗದವರು ಅವ್ರಿಗೆ 3 ಒಲೆ ಕೊಟ್ಟಿದ್ದೀವಿ. ಅವ್ರು ಪರ್ಸನಲ್ ಆಗಿ ಅವರು ಸೌದೆ ಒಲೆಯಲ್ಲೇ ಊಟ ಮಾಡಬೇಕು ಅನ್ನೋ ಕಾನ್ಸೆಪ್ಟ್. ಅದಕ್ಕೋಸ್ಕರ ಇದು 3 ಒಲೆ ಕೊಟ್ಟಿದ್ದೀವಿ. ಅವರು ಸಾಕಷ್ಟು ಅಲ್ಲಿರಂತ ಅವ್ರಿಗೆ ಒಂದು 10 ಒಲೆಗಳನ್ನ ತೆಗೆದುಕೊಟ್ಟಿದ್ದಾರೆ. ಹೌದಾ? ಅದು ಬಿಟ್ರೆ ನಾವು ಇಲ್ಲಿ ಅಶ್ವಿನ್ ಕುಮಾರ್ MLA, ನಮ್ಮ ಚೆಲುವರಾಯ ಸ್ವಾಮಿ ಅವರ ಹತ್ರ ಅಸಿಸ್ಟೆಂಟ್ ಆಗಿದ್ದಾರೆ. ಅವರು ದಾವಣಗೆರೆಯಲ್ಲಿ ಸಾಯಿಬಾಬಾ ದೇವಸ್ಥಾನ ಕಟ್ಟಿದ್ದಾರೆ, CEO ಆಗಿದ್ದಾರೆ. ಅವರು ಅವ್ರಿಗೆಲ್ಲ ಇದು ಮಾಡ್ಕೊಡೋದು, ಗೈಡೆನ್ಸ್ ಮಾಡೋದು. ಅವರು ದೇವಸ್ಥಾನ ಕಟ್ಟಿದ್ದಾರೆ ದಾವಣಗೆರೆಯಿಂದ ಮುಂದೆ ಒಂದು ಹಳ್ಳಿಲಿ, ಅವ್ರು ಹುಟ್ಟದಂಥ ಊರು. ಇವರು ಸ್ವಂತವಾಗಿ ಕಟ್ಟಿದ್ದಾರೆ. ಅವರು ಅರವಿಂದ್ ನಗರದಲ್ಲಿ ಮನೆ. ಅವ್ರಿಗೂ ಕೂಡ ಅವರು 4 ಕಡೆ ನೋಡಿದ್ರು, ಅವ್ರಿಗೂ ಭಾಳ ಫೋರ್ಸ್ ಮಾಡಿದ್ರಂತೆ, ಬನ್ನಿ ನಮ್ಮ ಹತ್ರ ತಗೊಳ್ಳಿ ಅಂತ. ಅವ್ರೆಲ್ಲೂ ಹೋಗದೆ ನಮ್ಮ ಮೈಸೂರಲ್ಲಿ ನನ್ಗೆ ಹತ್ರ ಐತೆ, ನಾನು ಅಲ್ಲೇ ಹೋಗಿ ತಗೋತೀನಿ ಅಂದ್ಬಿಟ್ಟು ಬಂದು
ಇದನ್ನ 2 ಒಲೆ ತಗೊಂಡೋಗಿ ಮೈಸೂರಲ್ಲೂ ಸುಮಾರು ಜನಕ್ಕೆ ಇಲ್ಲಿ ಕೊಟ್ಟಿದ್ದೀರಲ್ಲ? ಸುಕ್ಕ ಬಿಡೋದೇನು ಕೊಟ್ಟಿದ್ದೀವಿ ಇಲ್ಲಿ ಮೈಸೂರು ಯಾರೇ ಬಂದ್ರು ನಾವು ಉರಿತಾರ ನೋಡ್ಬೇಕು ಅಂದ್ರೆ ಕರ್ಕೊಂಡೋಗಿ ಅಲ್ಲೇ ತೋರಿಸ್ತೀವಿ. ಅದಕ್ಕೋಸ್ಕರ ನಿಮ್ಗೆ ಅಲ್ಲಿ ಹೋಟ್ಲ್ ಪರಿಚಯ ಮಾಡ್ಕೊಟ್ಟಿದ್ದು ನಿಮ್ಗೆ. ಈಗ ಹೋಟ್ಲಲ್ಲಿ ಉರಿತಾ ಇರೋದು ನೀವು ನೋಡಿದ್ರಿ ಕಣ್ಣಾರೆ. ಹಂಗೆ ಯಾರು ಹೊರಗಡೆ ಬರ್ತಾರ ಸರ್, ಇಲ್ಲ ಒಂದ್ ಸ್ವಲ್ಪ ಉರಿತಾ ಇರೋದು ನೋಡ್ಬೇಕಲ್ಲ ಸರ್, ಬನ್ನಿ ಸರ್ ಯಾವ ಥರ ವರ್ಕ್ ಆಗುತ್ತೆ ಅಂತ ನೋಡ್ಬೇಕಲ್ಲ, ಕಣ್ಣೆ ಪ್ರಾಕ್ಟಿಕಲ್ ನೋಡೋಣ ಅಂತ ಹೇಳಿದಾಗ ಅವ್ರು ಕರ್ಕೊಂಡೋಗಿ ಅಂತಂತ ಕಡೆ ತೋರಿಸ್ತೀವಿ. 5 ವರ್ಷದಿಂದ ಮಾಡ್ಕೊ ಬರ್ತಾ ಇದೀವಿ. 5 ವರ್ಷ ಆಯ್ತಾ? 5 ವರ್ಷ ಆಯ್ತು. ನಾವ್ ಯಾವ್ದೇ ತರ ದೊಡ್ಡದಾಗ ಒಂದು ಶೋರೂಮ್ ಮಡಗಿಲ್ಲ, 10 ಜನಕ್ಕೆ ಕೆಲಸನೂ ಮಡಿಕೊಂಡಿಲ್ಲ. ನಾವ್ ಆಯ್ತು, ನಮ್ಮ ಬ್ರದರ್ ಇದಾರೆ ಇನ್ನೊಬ್ರು ಮಂಜು ಅಂತ, ನಾವು ಅವ್ರಿಬ್ರು ಸೇರಿ ಅಂದ್ರೆ ಈಗ ತಗೊಂಡೋಗ ಕೊಡಕ್ಕೆ ನನಗೆ ಏನಾದ್ರು ಸ್ವಲ್ಪ ತೊಂದರೆ ಆದಾಗ ಅವ್ರು ಬರ್ತಾರೆ, ನನಗೆ ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತಾರೆ, ನಾವು ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ಸಾಕು, ಭಗವಂತ ಚೆನ್ನಾಗಿ ಕೊಟ್ಟಿದ್ದಾನೆ, ಸಾಕು. ಸೊ ಏನು ಜಾಸ್ತಿ ಏನು ಮಾರ್ಜಿನ್ ಇಟ್ಕೊಂಡಿಲ್ಲ ಅಂತ ಮಿಡಲ್ ಕ್ಲಾಸ್ ಪೀಪಲ್ಗೆ ಒಂದು ಒಳ್ಳೆ ಯೂಸ್ ಆಗಲಿ ಅನ್ನೋ ಇಂಟೆನ್ಷನ್ ಇಂದ ಮಾಡಿರುವಂಥದ್ದು ವೀಕ್ಷಕರೇ. ಸೊ ಯಾರಾದ್ರೂ ಬಿಸ್ನೆಸ್ ಪರ್ಪಸ್ ಆಗಿರ್ಬೋದು, ಅಟ್ಲೀಸ್ಟ್ ಮನೆಗೆ ಯೂಸ್ ಮಾಡ್ತೀನಿ ಅಂದ್ರೆ ಕೂಡ ನೀವು ಮಾಡ್ಕೋಬೋದು. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ನೀವು ವಿಡಿಯೋಗಳು ಸ್ಟಾರ್ಟ್ ಮಾಡಿದಾಗ ಆ ವಿಡಿಯೋನು ಕೊನೆ ಗಂಟೆ ಎಂಡಿಂಗ್ ಗಂಟೆ ನೋಡಿ, ಅಲ್ಲಿ ನಿಮಗೆ ಮಾಹಿತಿಗಳನ್ನ ನಾವು ಏನೇನು ಕೊಟ್ಟಿದ್ದೀವಿ ಅನ್ನೋದು ಪ್ರತಿಯೊಂದು ಸಿಗುತ್ತೆ. ಅರ್ಧಕ್ಕೆ ಸ್ಕಿಪ್ ಮಾಡಬೇಡಿ ಯಾರು. ಏನಾದ್ರು ಡೌಟ್ ಇತ್ತು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿದ್ದೀನಿ, ಸರ್ದೇ ನಂಬರು, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಆಲ್ ಓವರ್ ಇಂಡಿಯಾ ಎಲ್ಲಿ ಬೇಕಿದ್ರು ಬೇಕಾದ್ರೆ ಡಿಸ್ಟ್ರಿಬ್ಯೂಷನ್ ಕೂಡ ಅವ್ರು ಮಾಡಿಕೊಡ್ತಾರೆ. ಸೊ GST ಬಿಲ್ ಕೂಡ ಇದೆ ಅಲ್ವಾ ಸರ್? GST ಬಿಲ್ ಕೂಡ ಇದೆ ಸರ್. ಇದೆ ಅಲ್ವಾ ಸರ್? ಇದೆಲ್ಲ ಯಾವ ಥರ ಮ್ಯಾನುಫ್ಯಾಕ್ಚರ್ ಆಗುತ್ತೆ, ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಇದು? ಸರ್ ಇದು ನಮ್ಮ ಬಾಸ್ ಒಬ್ರು ಇದ್ದಾರೆ ಮದಗುಂಡಳ್ಳಿ ಅಂತ, ತಳಿ ಹತ್ರ. ಅಲ್ಲಿ ನಾವು ಇದ್ರದ್ದೆಲ್ಲ ಡ್ರಾಯಿಂಗ್ ಎಲ್ಲ ಬರೆದು ಅವ್ರು ಕೊಟ್ಬಿಟ್ಟಿದ್ದೀವಿ. ಅವ್ರೊಂದು 6 ಜನ ಹುಡುಗರು ಇಟ್ಬಿಟ್ಟು ಅವ್ರೊಂದು ಸ್ವಂತ ಅವ್ರದೇ ಒಂದು ಕಂಪನಿಲಿ ನಮ್ಗಂತ ಒಂದು ಸಪ್ರೇಟ್ ಆಗಿ ಅವ್ರ ಹುಡುಗರನ್ನ ಇಟ್ಟು ಅವ್ರು ಮಾಡಿಸಿ, ಅವ್ರ ಹತ್ರ ಎಲ್ಲ ಎಕ್ವಿಪ್ಮೆಂಟ್ಸ್ ಇದೆ. ಬೆಂಡಿಂಗ್ ಆಗೋದು, ಓಲ್ ಆಗೋದು, ಲೇಸರ್ ಕಟ್ಟಿಂಗು, ಅದೆಲ್ಲ ಮಿಷಿನ್ ಅವ್ರ ಹತ್ರ ಇದೆ. ಎಲ್ಲ ನಿಮ್ದೇನಾ ಇದು? ಐಡಿಯಾ ಎಲ್ಲ ನಂದೆ. ಒಂದ್ಸಾರಿ ನಾನು ಹೇಳ್ಕೊಟ್ಬಿಟ್ಟಿದ್ದೀನಿ. ಅವರು ಇಂಜಿನಿಯರೇ, ಅವ್ರು ನಾವು ಹೇಳಿದ ತಕ್ಷಣ ಅರ್ಥ ಮಾಡ್ಕೋತಾರೆ. ಆ ಹುಡುಗರಿಗೆ ಆ ಕಾನ್ಸೆಪ್ಟ್ ಅಲ್ಲಿ ಹೇಳ್ತಾರೆ, ಅವರು ರೆಡಿ ಮಾಡಿ ಕಳಿಸ್ತಾರೆ. ನಾವು ಇಲ್ಲಿ ಅಡಿಷ್ನಲ್ ಆಗಿ ಏನಾದ್ರು ಒಂದು ಸಪ್ರೇಟು ಈ ತರ ಇದು ವೆಲ್ಡಿಂಗ್ ಇಡೋದು, ಇದ್ರ ಮೇಲ್ಗಡೆ ರಿಂಗ್ ಕಟ್ಟೋದು, ಅದೆಲ್ಲ ನೀವು ನಾವು ವಸೀಮ್ ಅಂತ ಹೇಳ್ಬಿಟ್ಟು ತೋರ್ಸೋದ್ನಲ್ಲ ಅಲ್ಲಿ, ಹೌದು, ಅವ್ರು ಮಾಡ್ಕೊಡ್ತಾರೆ. ಮತ್ತೆ ಇನ್ನರ್ ಚೇಂಬರ್ ಮಾಡಿರೋದು ಅವರೇ ಸರ್. ಇದು ಇದಾ ಈ ವಸೀಮ್ ಅಂತ ಹೇಳ್ಬಿಟ್ಟು ನಾನು ತೋರ್ಸೋದ್ನಲ್ಲ, ಅಲ್ಲಿ ಮಾಡ್ತಾ ಇದ್ರಲ್ಲ ಕೆಲಸ, ಈ ಥಿಕ್ನೆಸ್ ಇದೆಯಲ್ಲ, ಇದನ್ನ ಅವರೇ ಮಾಡಿರೋದು. ಇದು ಬೆಳಗ್ಗೆಯಿಂದ ಸಂಜೆ ಗಂಟೆ ಉರಿಸ್ಬೋದು, ಏನಾಗಲ್ಲ. ಏನಾಗಲ್ಲ. ಒಳ್ಳೆ ಗೇಜ್ ಇದೆ ಇದು ಮಾತ್ರ. ಏನಾದ್ರು ಬಿಸ್ನೆಸ್ ಪರ್ಪಸ್ಗೆ ಅಂತಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಉರಿಸ್ತೀನಿ ಅಂತಂದ್ರೆ ಟೀ ಮೇನ್ ಟೀ ಬೆಳಗ್ಗೆ ಸಂಜೆ ಗಂಟೆ ಉರಿಸ್ತಾರೆ ಅವರು. ಉರಿಸ್ಬೇಕಿದ್ರೆ ಇದನ್ನ ತಗೋಬೇಕು. ಇದನ್ನ ಮೇನ್ ಆಗಿ ಏನ್ ತಗೋಬೇಕು ಅಂತಂದ್ರೆ ಕಮ್ಮಿ ದುಡ್ಡು ಉಳಿತಾಯ ಮಾಡ್ಬೋದು. ಸಿಲಿಂಡರ್ ಏನ್ ಇನ್ವೆಸ್ಟ್ಮೆಂಟ್ ಮಾಡ್ತೀವಿ, ಯಾರೋ ದುಡ್ಡನ್ನ ಮರದಿಂದ ಕಿತ್ಕೊಬರಲ್ಲ. ಹೌದು, ಅವ್ರ ಪಾಪ ಅವ್ರು ಕಷ್ಟಪಟ್ಟು ಒಂದ್ ಮಣಿ ಅಂತ ಸೇವ್ ಮಾಡಿರುತ್ತೆ. ಈಗ ಆ ದುಡ್ಡನ್ನ ನೀವು ಉಳಿಸ್ಬೇಕಿದ್ರೆ, ಆ ದುಡ್ಡನ್ನ ನಮ್ಗೆ ಕೊಡಬೇಕಿದ್ರೆ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅವ್ರಿಗೆ ಗೊತ್ತು. ಈಗ ಟೀ ಮಾಡೋವನ ಹತ್ರ 40,000 ರೂಪಾಯಿ ಕೊಟ್ಟು ತಗೊಳ್ಳೋ ಕೆಪಾಸಿಟಿ ಇರುತ್ತಾ? ಹಾಗಾದ್ರೆ ಅವ್ನು ಟೀ ಅಂತ ಮಾಡ್ತಿದ್ದ. ಆ ಕಾನ್ಸೆಪ್ಟ್ಗೆ ನಾವು ಒಂದು 6,600 ರೂಪಾಯಿಗೆ ಒಂದು ಒಲೆ ತಂದಿದ್ದೀವಿ. ಇದನ್ನ ನೀವು ಇಟ್ಕೊಂಡು ಖಂಡಿತ ನೀವು ಒಂದು ಸಿಲಿಂಡರ್ನ ಒಂದು ದಿವಸಕ್ಕೆ ಉಳಿಸ್ಕೋಬಹುದು. ಎಲ್ಲೋ 30,000 ರೂಪಾಯಿ ಸೇವ್ ಆದ್ರೆ ವರ್ಷಕ್ಕೆ 3,60,000 ಸೇವ್ ಆಗುತ್ತೆ. ನನ್ನ ಕಾನ್ಸೆಪ್ಟ್ ಇರೋದು. ಸೊ ಏನಂದ್ರೆ ಗ್ಯಾಸ್ಗಿಂತ ಇದು ಒಂದು ದಿ ಬೆಸ್ಟ್ ಅಂತಾನೆ ಹೇಳ್ಬೋದು. ಅದನ್ನ 4 ವರ್ಷ ಮಾಡಿದ್ರೆ ಒಂದು ನೋಟ್ ಅಮೌಂಟ್ ಆಗುತ್ತೆ. ಎಲ್ಲ ಒಂದ್ ಕಡೆ ಪಾಪ ಅವ್ರು ಸೈಟ್ ತಗೋಬಹುದು, ಮನೆ ತಗೋಬಹುದು, ಹೌದು, ಏನೋ ಒಂದು ಮಾಡ್ಬೋದು. ಉಳಿತಾಯ ಮಾಡೋದನ್ನ ನೋಡ್ಬೇಕು ಅಷ್ಟೇ ಹೊರತು ಆ ಥರ ಒಂದು ಕಾನ್ಸೆಪ್ಟ್ ಅಲ್ಲಿ ನಾವು ಕಮ್ಮಿ ರೇಟಲ್ಲಿ ತಂದಿದ್ದೀವಿ. ಕಮ್ಮಿ ರೇಟಲ್ಲಿ ಇದೊಂದು ಜನಕ್ಕೆ ಯೂಸ್ಫುಲ್ ಅಂತಾನೆ ನೀವೇ ನೋಡಿದ್ರ ಸರ್? ಬೇರೆ ಕಡೆ ವಿಚಾರಿಸ್ಬಿಟ್ಟು ತಗೋಬೋದಾ ನಿಮ್ಮ ಹತ್ರ? ಖಂಡಿತ ಖಂಡಿತ. 4 ಕಡೆ ವಿಚಾರಿಸ್ಕೊಂಡು 4 ಕಡೆ ವಿಚಾರಿಸ್ಬಿಟ್ಟೆ ಬರೋದು ನಮ್ಮ ಹತ್ರ ಜನ. ಇವ್ರ ಹತ್ರ ಕಮ್ಮಿ ಐತೆ ಅಂತ. ಓಕೆ, 25 kg ಕೆಪಾಸಿಟಿ. ಬೇರೆ ಕಡೆ 33,000 ಇದೆ. ಯಾವುದು? ಈಗ ತಮಿಳ್ನಾಡಿಂದ ಎಲ್ಲ ಬಂದು ಕರ್ನಾಟಕದಲ್ಲಿ ಪ್ಲೇಸ್ ಮಾಡವ್ರೆ. 33,000, 65 kg 70 kg ತೂಕ. 25 kg ಎತ್ತಿ ಪಕ್ಕಕ್ಕೆ ಶಿಫ್ಟ್ ಮಾಡಕ್ ಆಗಲ್ಲ. 4 ಜನ ಬೇಕು, ಎತ್ಕೊಂಡ್ ಬರಕ್ ಆಗಲ್ಲ. ಈಗ ಒಂದು ಹೋಟ್ಲು ಮಡಗಿರ್ತಾರೆ, ಆ ಹೋಟ್ಲ್ ಅವರು ಇನ್ನೊಂದು ಹೋಟ್ಲಿಗೆ ಶಿಫ್ಟ್ ಆಗ್ಬೇಕು, 1 ವರ್ಷ ಖಾಲಿ ಮಾಡ್ಬೇಕು. ಅವರು ಅದನ್ನ ಎತ್ಕೋಗಕ್ 4 ಜನ ಬೇಕು. ಒಂದೇ ಕೈಲಿ ಹಿಡ್ಕೊಂಡು ಹೋಗ್ಬಿಡ್ಬೋದು. 2 ವರ್ಷ ಬಂದ್ರೆ ಸಾಕು. ಅದ್ರ ದುಡ್ಡು ನಾವು 1-2 ತಿಂಗಳಲ್ಲಿ ಎತ್ಕೊಂಡಿರ್ತಾರೆ. ಇನ್ ಮಿಕ್ಕಿದೆಲ್ಲ ಅವ್ರಿಗೆ ಲಾಭನೇ ಅದು. ಇವಾಗ ಕಸ್ಟಮರ್ ಏನಾದ್ರು ತಗೊಂತೀನಿ ಅಂತಂದ್ರೆ ಇದ್ರ ಜೊತೆ ಏನೇನು ಅಡಿಷನಲ್ ಆಗಿ ಏನೇನು ಕೊಡ್ತೀವಿ ಸರ್? ಅದೇ ನಿಮ್ಗೆ ನಾವು ಇದರಲ್ಲಿ ಈ ಕಮರ್ಷಿಯಲ್ ಅಲ್ಲಿ ಅಡಿಷನಲ್ ಆಗಿ ಒಂದು ಮೋಟರು, ಫ್ಯಾನ್ ಎಕ್ಸ್ಟ್ರಾ ಕೊಡ್ತೀವಿ. ಎಕ್ಸ್ಟ್ರಾ ಮತ್ತೆ ಇದಕ್ಕೆ ಹಿಂದಗಡೆ ಬಿಚ್ಚಕ್ಕೆ ಟೂಲ್ಸ್ ಎಲ್ಲ ಬರುತ್ತೆ, ಅದು ಕೊಡ್ತೀವಿ. ಕೆಳಗಡೆ ವೀಲ್ಗಳೆಲ್ಲ ಇರ್ತದೆ, ಹ್ಯಾಂಡ್ ಗ್ಲೌಸ್ ಕೊಡ್ತೀವಿ, ಬ್ಯಾಟ್ರಿ ಕೊಡ್ತೀವಿ, ಅಡಾಪ್ಟರ್ ಕೊಡ್ತೀವಿ. ಇಷ್ಟೆಲ್ಲ ಸಂಪೂರ್ಣವಾಗಿ ಕೊಡ್ತೀವಿ. ಈಗ ಕರೆಂಟ್ ಅಂತ ಬಂದ್ರೆ ಈಗ ಎಷ್ಟು ವೋಲ್ಟೇಜ್ ಇರ್ಬೇಕು ಸರ್ ಇದಕ್ಕೆ? ಸರ್ ಏನಿಲ್ಲ, ಇದರಲ್ಲಿ ಎಲ್ಲ 0. ಮೊಬೈಲ್ ಏನ್ ಚಾರ್ಜ್ ಮಾಡ್ತೀರಾ ಅದೇ ಅಷ್ಟು ಕರೆಂಟ್ ತಗೊಳ್ಳೋದು. 6 ವೋಲ್ಟ್. ಇದು ಮನೆಗೆ ಯೂಸ್ ಮಾಡ್ತೀನಿ ಅಂದ್ರೆ 2 ಗಂಟೆ ಟೈಮ್ ಚಾರ್ಜ್ ಮಾಡಿದ್ರೆ 10 ದಿವಸ ಬರುತ್ತೆ. 10 ದಿನ ಬರೀ 2 ಗಂಟೆ ಚಾರ್ಜ್ ಮಾಡಿದ್ರೆ 2 ಗಂಟೆ ಚಾರ್ಜ್ ಮಾಡಿದ್ರೆ ಫುಲ್ ಚಾರ್ಜ್ ಆಗ್ಬಿಡುತ್ತೆ. 10 ದಿನ ಆರಾಮಾಗಿ ಯೂಸ್ ಮಾಡ್ಬೋದು. 10 ದಿನ ಆರಾಮಾಗಿ ಯೂಸ್ ಮಾಡ್ಬೋದು. ಯಾರೊಬ್ರು ಟ್ರಿಪ್ ತಗೊಂಡು ಹೋಗ್ತೀನಿ ಅಂದ್ರೆ ಒಂದು 5 ದಿನ ಟ್ರಿಪ್ ಮುಗಿಸ್ಕೊಬರ್ಬೋದು ಅಲ್ವಾ? ಟ್ರಿಪ್ ಬೇಕಾದ್ರೆ ನೀವು ಆರಾಮಾಗಿ ತಗೊಂಡೋಗ್ಬೋದು, ಕ್ಯಾರಿ ಮಾಡ್ಬೋದು. ಇದ್ರೇನು ರಿಸ್ಕ್ ಅಂತದ್ದು ಏನು ಇರೋದಿಲ್ಲ. ಈಗ ತುಂಬಾನೇ ಹೀಟ್ ಆಗೋಯ್ತು ಅಂತಂದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತೆ? ಆಚ ಕಡೆ ಏನಾದ್ರು ಮುಟ್ಟಿದ್ರೆ? ಇಲ್ಲ, ಅದಕ್ಕೆ ಗ್ಲಾಸ್ ಫುಲ್ ಹಾಕಿರೋದು ನಾವು ಒಳಗಡೆ.
ಇದ್ರ ಒಳಗಡೆ ಗ್ಲಾಸ್ ಹುಲ್ ಇರುತ್ತೆ. ಇದ್ರ ಒಳಗಡೆ ಇರುತ್ತಾ? ಇದ್ರೊಳಗಡೆ ಗ್ಲಾಸ್ ಹುಲ್ ಇರ್ತದೆ, ಈ ರಿಜಿಸ್ಟರ್ಡ್ ಗ್ಲಾಸ್ ಹುಲ್ಲು. okay, ನಾವು ಪ್ರತಿ ಒಂದು ಒಲೆನೂ ಗ್ಲಾಸ್ ಹುಲ್ ಇಲ್ಲದೆ ಮಾಡಲ್ಲ. ಅದರೊಳಗೆ ಗ್ಲಾಸ್ ಹುಲ್ ಇನ್ಸ್ಟಾಲೇಷನ್ ಮಾಡೇ ನಾವು ಒಲೆ ಮಾಡೋದು. ನೀವೇನ ಮಾರ್ಕೆಟ್ಗೆ ತಂದಿದ್ದು, ಇಂಟ್ರೊಡ್ಯೂಸ್ ಮಾಡಿದ್ದು? ಸರ್ 5 ವರ್ಷದಿಂದ ನಾನೇ ಫಸ್ಟ್ ತಂದಿದ್ದು. ಈಗ ಸಾಕಷ್ಟು ಜನ ನಿಮ್ಮ ನೋಡ್ಬಿಟ್ಟೆ ಮಾಡಿರ್ತಾರಾಗಿದ್ರೆ ಮಾಡಿದ್ದಾರೆ. ಇವ್ರು ಮಾಡವ್ರೆ, ಅವ್ರ ತರ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅನ್ನೋದು ಒಂದು ಕಾನ್ಸೆಪ್ಟ್ ಬೇರೆಯವ್ರದ್ದು ಇರ್ತದೆ. ಸಣ್ಣ ಪುಟ್ಟ ಏನಾದ್ರು ಚೇಂಜಸ್ ಮಾಡ್ಕೊಂಡು ಮಾಡ್ತಾರೆ. ಪ್ರಪಂಚ ಅಂದ್ಮೇಲೆ ಎಲ್ಲ ಇರುತ್ತೆ ಸರ್, ಎಲ್ಲ ಬರುತ್ತೆ. ಅವ್ರವ್ರಿಗೆ ಎಲ್ಲೆಲ್ಲಿ ಯಾವ್ಯಾವ್ದು ಇಷ್ಟ ಆಗುತ್ತೆ ಅವ್ರವ್ರೆಲ್ಲ ತಗೊಳ್ಳಿ. ನಮ್ಮ ಹತ್ರನೇ ತಗೋಬೇಕು ಅಂತ ಏನಿಲ್ಲ. ಬೇಕಾದ್ರೆ ವಿಚಾರಿಸಿ, ಒಂದು 4 ಕಡೆ ವಿಚಾರಿಸಿ, ನಿಮ್ಗೆ ಎಲ್ಲಿ ಓಕೆ ಅನ್ಸುತ್ತೋ ಅಲ್ಲೇ ತಗೋ. ಎಲ್ಲಿ ಕಮ್ಮಿ ಅನ್ಸುತ್ತೋ ಅಲ್ವಾ? ಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ನಾನು ನೋಡ್ತೀನಿ ಅಂತಂದರೆ ಬನ್ನಿ, ವಿಸಿಟ್ ಮಾಡಿ, ಯಾವ ಥರ ಇದೆ ಐಟಮ್ ಅಂತ ಅಂದ್ಬಿಟ್ಟು ಒಂದ್ಸಲಿ ನೋಡಿ, ನಿಮಗೆ ಓಕೆ ಅನಿಸ್ತು ಅಂತಂದ್ಮೇಲೆ ಮತ್ತೆ ನೆಕ್ಸ್ಟ್ ತಗೊಳ್ಳಿ. ಸರ್ ಏನಾದರೂ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ಬೇಕು ಅಂದರೆ ಕಳಿಸ್ತೀರಾ? ಸರ್ ಅದೇ ಕಳಿಸ್ತೀವಿ. ನೀವು ಅಡ್ರೆಸ್ ಎಲ್ಲ ಟೈಪ್ ಮಾಡಿದರೆ ಫೋಟೋ ಎಲ್ಲ ಕಳಿಸ್ತೀವಿ. ಅನಂತರ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ವಾಪಸ್ ರಿಟರ್ನ್ ಮಾಡಿದಾಗ ಅದಕ್ಕೆ ಪ್ರೈಸ್ ತಿಳಿಸ್ತೀವಿ. ನೀವು ಅಡ್ರೆಸ್ ಎಲ್ಲ ಟೈಪ್ ಮಾಡಿ ವಾಟ್ಸಪ್ ಮಾಡಿ ಫೋನ್ಪೇ ಮಾಡಿದ್ರೆ ನಾವು ನಿಮ್ಮ ಊರಿಗೆ VRL ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳಿಸ್ಕೊಡ್ತೀವಿ. ಅಲ್ಲಿ ಬಂದಾಗ 100 ರೂಪಾಯಿ ಡೆಲಿವರಿ ಚಾರ್ಜ್ ಕೊಟ್ಟು ನೀವು ತಗೋಬೇಕು. ಅಡಿಷನಲ್ ಅವ್ರವ್ರದ್ದೇ ಇರುತ್ತೆ, ಕಸ್ಟಮರ್ದೇ ಇರುತ್ತೆ. ಸೊ ವೀಕ್ಷಕರ ನೋಡಿ, ಈ ಥರ ಇರುತ್ತೆ. ಆದಷ್ಟು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತೀನಿ. ಹೊಸದಾಗಿ ನಾನು ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಸರ್ ಫುಲ್ ಡೀಟೇಲ್ನ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಓಕೆ.